ಎಲ್ಲರಿಗೂ ನಮಸ್ಕಾರ. ಸಮಾಜದ ಬಂಧುಗಳೇ, ಇವತ್ತು ನಿಮ್ಮೆಲ್ಲರಿಗೂ ಒಂದು ಆಘಾತಕಾರಿ ಸುದ್ದಿ ಹೇಳಬೇಕಾಗ್ಯದ. ಕಾರಣ ಏನಂದ್ರೆ, ಇವತ್ತು ದಿಗಂಬರ ನಾಡಗೌಡ ಅನ್ನೋರು ಏನಪ್ಪ ಅಂದ್ರೆ ಕಲಬುರಗಿ ಮೇಯರ್ ಸ್ಥಾನಕ್ಕೆ ಏನಪ್ಪ ಅಂದರೆ ನಾಮನಿರ್ದೇಶನ ಮಾಡಕೊಂಡಿದ್ದಾರೆ. ಅದು ಎಸ್ ಟಿ ಕೋಟಾದ ಅಡಿಯಲ್ಲಿ. ಇವತ್ತು ಒಂದು ಇಡೀ ಪಟ್ಟಭದ್ರ ಹಿತಾಸಕ್ತಿ ಗುಂಪು ಏನಪ್ಪ ಅಂದ್ರೆ ಇವತ್ತು ಅವರಿಗೆ ಈ ಒಂದು ಚುನಾವಣೆಗೆ ಸ್ಪರ್ಧಿಸಲಾರ್ದಂಗೆ ನೋಡ್ಕೋಬೇಕಂತೇಳಿ ಮಹಾ ಷಡ್ಯಂತ್ರ ನಡೆಸದ. ಈಗಲಾದರೂ ನಾವೆಲ್ಲರೂ ಎಚ್ಚರಿಕೆಗೊಳ್ಬೇಕಾಗ್ಯದ. ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, MLA, MP ಸೇರಿದಂತೆ ಎಲ್ಲ ಚುನಾವಣೆಗಳು ಕೂಡ ಏನಪ್ಪ ಅಂದ್ರೆ ಇವರು ತೊಂದರೆ ಪಡಿಸ್ತಾರೆ. ಇಡೀ ತಳವಾರ ಸಮುದಾಯ ST ಸೇರಿಸಿ ಏನಪ್ಪ ಅಂದ್ರೆ 4 ವರ್ಷ ಆದರೂ ಕೂಡ ದಿನನಿತ್ಯನೂ ಇದೇ ರೀತಿ ಒಂದಲ್ಲ ಒಂದು ಏನಪ್ಪ ಅಂದ್ರೆ ಸಮಸ್ಯೆಗಳು ಮಾಡ್ತಾಯಿದ್ದಾರೆ. ವಿದ್ಯಾರ್ಥಿಗಳಿಗೆ, ರೈತರಿಗೆ, ನೌಕರರಿಗೆ, ಯುವಕರಿಗೆ ಎಲ್ಲರಿಗೂ ಕೂಡ ಯಾವುದೇ ಸರ್ಕಾರದ ಸೌಲಭ್ಯ ತೊಗೊಳಂಗೆ ನಿರಂತರ ಷಡ್ಯಂತ್ರ ನಡೆದ. ಇಟ್ಟಿದ್ರೂ ಕೂಡ ಇದು ನಮಗೆ ಏನು ಅನ್ಯಾಯ ಆಗ್ತದೆ, ನಮ್ಗೆ ಯಾಕೆ ಅನ್ಯಾಯ ಆಗ್ಲತ್ತ ಅನ್ನೋದು ನಾವು ಒಬ್ಬರು ಇವತ್ತು ಕೂಡ ಅದನ್ನು ಪರಾಮರ್ಶೆ ಮಾಡ್ತಾ ಇಲ್ಲ. ಕಾರಣ ಏನಂದರೆ ನಮ್ಮಲ್ಲಿ ಏನಪ್ಪ ಅಂದರೆ ಒಡಕುಗಳವ, ನಮ್ಮಲ್ಲಿ ಬೇರೆ ಬೇರೆ ಏನಪ್ಪ ಅಂದರೆ ಸಮಸ್ಯೆಗಳವ ಅಂತೇಳಿ ಎದುರಾಳಿಗಳನ್ನು ಅರ್ಥಕೊಂಡು ನಮಗೆ ದಿನನಿತ್ಯ ಏನಪ್ಪ ಅಂದ್ರೆ ತೊಂದರೆ ಕೊಡ್ಲಿಕ್ಕತ್ತಿದ್ದಾರೆ. ಈಗಲಾದರೂ ಕೂಡ ನಾವು ಎಚ್ಚೆತ್ತುಕೊಂಡು ನಾಡಗೌಡ ಅವರಿಗೆ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಅವ್ರಿಗೆ ಏನಪ್ಪ ಅಂದ್ರೆ ಮೇಯರ್ ಸ್ಥಾನಕ್ಕೆ ಏನಪ್ಪ ಅಂದ್ರೆ ಇವತ್ತು ಚುನಾವಣೆಯಲ್ಲಿ ಸ್ಪರ್ಧಿಸ್ಲಿಕ್ಕತ್ತಾರ. ಅವ್ರು ಗೆದ್ದರೆ ಇಡೀ ಸಮಾಜದ ತಳವಾರ ಸಮಾಜದ ಜಯ ಆಗಲ್ಲರು. ಏನಪ್ಪ ಅಂದ್ರೆ ಎಲ್ಲರಿಗೂ ಈ ಒಂದು ಏನಪ್ಪ ಅಂದ್ರೆ ಕಾರ್ಯಕ್ರಮದಲ್ಲಿ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕದ. ಆ ಕಾರಣಕ್ಕಾಗಿ ನಾಳೆ ಏನಪ್ಪ ಅಂದ್ರೆ 31ನೇ ತಾರೀಕು ಕಲಬುರಗಿ ಜಿಲ್ಲೆಯಲ್ಲಿ ಏನಪ್ಪ ಅಂದ್ರೆ ತಿಮ್ಮಾಪುರ ವೃತ್ತದಿಂದ DC ಕಚೇರಿಯವರಿಗೆ ಪ್ರತಿಭಟನೆ ಮುಖಾಂತರ ಹೋಗಿ ಬೃಹತ್ ಮೆರವಣಿಗೆ ಮುಖಾಂತರ ರಾಜ್ಯಪಾಲರಿಗೆ, ಮುಖ್ಯಮಂತ್ರಿಗಳೇನಪ್ಪ ಮನವಿ ಸಲ್ಲಿಸದ. ದಯವಿಟ್ಟು ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಹೋರಾಟದಲ್ಲಿ ಭಾಗಿಯಾದ್ರೆ ಇವತ್ತೇನಪ್ಪ ಅಂದ್ರೆ ದಿಗಂಬರ ಅಂಥವ್ರಿಗೆ ಏನು ಆಗ್ಯದ, ನೌಕರಿಗೆ ಏನಾಗಿದೆ, ವಿದ್ಯಾರ್ಥಿಗಳಿಗೆ ಏನಾಗಿದೆ, ಇವು ಎಲ್ಲ ಏನಪ್ಪ ಅಂದ್ರೆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸಾಧ್ಯದ. ಮುಂದಿನ ದಿನಗಳಲ್ಲಿ ಹೀಗೆ ಬಿಟ್ಟರೆ ಇಲ್ಲಿ ಏನಪ್ಪ ಅಂದ್ರೆ ಜಿಲ್ಲಾದಾಗ ಯಾವ ಸಮುದಾಯಗಳು STಯಲ್ಲಿದ್ದು ಅವಕ್ಕೆ ಮುಂದಿನ ದಿನಗಳಲ್ಲಿ ಹಿಂದಿನ ದಿನಮಾನಗಳಲ್ಲಿ ಹೇಗೆ ಅನ್ಯಾಯ ಆಗಿದೆ, ಮುಂದೆ ಮತ್ತೆ ಹೇಗೆ ಅನ್ಯಾಯ ಆಗುತ್ತೆ ಅನ್ನೋದು ನಮ್ಮ ಎದುರು ನಿದರ್ಶನದ. ಇವತ್ತು ಟೋಕ್ರೆ ಕೋಳಿ ಇರ್ಬೋದು, ಗೊಂಡಕುರು ಇರ್ಬೋದು, ಅದೇ ರೀತಿ ಇವತ್ತು ತಳವಾರಿಗೂ ಅದೇ ರೀತಿ ಮಾಡ್ಲಿಕ್ಕೆ ನಾವೇನಪ್ಪ ಅಂದ್ರೆ ಎಲ್ಲರೂ ಎಚ್ಚೆತ್ತು ಇವರ ಒಂದು ಏನು ಪಟ್ಟಭದ್ರ ಹಿತಾಸಕ್ತಿಗಳ ಒಂದು ಏನಾದ ಇದು ಅದಲ್ಲ, ಅದನ್ನು ನಾವು ಏನಪ್ಪ ಗಟ್ಟಿಯಾಗಿ ಎದುರಿಸಬೇಕಾಗ್ಯದ. ಅವ್ರ ಒಗ್ಗಟ್ಟಿಗೆ ಏನಪ್ಪ ಅಂದ್ರೆ ನಾವು ಪ್ರತಿರೋಧ ಒಡ್ಡಬೇಕಾಗ್ಯದ. ಅಂದಾಗ ಮಾತ್ರ ನಮ್ಮ ಸೌಲಭ್ಯಗಳು ಸಿಗ್ತವೆ, ಅಂದಾಗ ಮಾತ್ರ ನಮ್ಗೆ ನ್ಯಾಯ ಸಿಗ್ತದೆ. ಬರೀ ನಮ್ಮೇ ನಾವು ಕಾರ್ಯ ಹೇಳ್ಕೊತ ಕೂತೇವೆ ಅಂದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಎಲ್ಲ ರಂಗದಲ್ಲಿ ಕೂಡ ಅನ್ಯಾಯ ಆಗ್ತದೆ. ದಯವಿಟ್ಟು ನಾಳೆ ಏನಪ್ಪ ಅಂದ್ರೆ 31ನೇ ತಾರೀಕು ನಡೆಯುವಂಥ ಪ್ರತಿಭಟನೆಯಲ್ಲಿ ಎಲ್ಲರೂ ಭಾಗಿಯಾಗ್ರಿ. ಇವತ್ತು ಉದಾಹರಣೆ ದಿಗಂಬರ ಮಾಗಣಿಗೇರಿದು ಉದಾಹರಣೆ ಇದು. ಇಂಥ ಹಲವಾರು ಸಮಸ್ಯೆಗಳವ. ಇವತ್ತು ನೋಡಿ, ಇಂಥದ್ದೊಂದು ದೊಡ್ಡ ಚುನಾವಣೆಗೆ ಅವನಿಗೆ ಏನಪ್ಪ ಅಂದ್ರೆ ಸ್ಪರ್ಧೆ ಮಾಡಿರೋಂಗೆ ಬೆಳಗ್ಗೆ ಅಧಿಕಾರಿಗಳು ಹೋಗಿ ಏನಪ್ಪ ಅಂದ್ರೆ ಅವನಿಗೆ ಏನಪ್ಪ ಅಂದ್ರೆ ತಳ ಅಮಾಜಾರ್ ಮಾಡ್ತೀವಿ ಅಂತ ಹೋಗಿ ಸುಮ್ಮನೆ ಡಿಸ್ಟರ್ಬೆನ್ಸ್ ಮಾಡ್ಲಿಕ್ಕತ್ತಾರ. ಈಗ ಸರ್ಟಿಫಿಕೇಟ್ ತೊಗೊಂಡ್ರು ಕೂಡ ಹೋಗಿ ಮತ್ತೆ ಅವ್ರ ಮನೆಗೆ ಹೋಗಿ ಚೆಕ್ ಮಾಡ್ತಾರೆ, ತಲಾಶೆ ಮಾಡ್ತಾರೆ. ಅಂದ್ರೆ ಏನಿದು ಕಾರಣ, ಇದರ ಅರ್ಥ? ಹೀಗೆ ಇಡೀ ಜಿಲ್ಲಾ ಆಡಳಿತ ವ್ಯವಸ್ಥೆ ಇದ್ರೊಳಗೆ ಭಾಗಿಯಾಗ್ಯದ. ಇವತ್ತು ಯಾರ್ಯಾರು ತಹಸೀಲ್ದಾರ್ ಹೋಗ್ಯಾರ, RI ಹೋಗ್ಯಾರ, VA ಹೋಗ್ಯಾರ, ಯಾರ್ಯಾರು ಹೋಗ್ಯಾರ ಅವ್ರ ಮನೆಗೆ, ಅವರೆಲ್ಲರಿಗೂ ಏನಪ್ಪ ಅಂದ್ರೆ ಸಸ್ಪೆಂಡ್ ಮಾಡ್ಬೇಕಂತೇಳಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡೋಣ. ಅದರದ ಮುಂದಿನ ಆರಂಭದ ಹೋರಾಟದ ರೂಪುರೇಷೆ ನಾಳೆ ಮತ್ತೆ ಈ ಒಂದು 31ನೇ ತಾರೀಕು ಪ್ರತಿಭಟನೆ ನಂತರ ರೂಪುರೇಷೆ ಹಾಕೋಣ ಅಂತ ಹೇಳ್ತಾ ಮತ್ತೊಮ್ಮೆ ನೀವೆಲ್ಲರೂ ನಾಳೆ ಈ 31ನೇ ತಾರೀಕಿನ ಹೋರಾಟಕ್ಕೆ ಬರಬೇಕಂತೇಳಿ ತಮ್ಮೆಲ್ಲರೂ ವಿನಂತಿಸಿಕೊಳ್ತೇನೆ.